ಲೀಲವಾ ಲೀಲವಾ ಮನ್ಯಾಗ ಯಾರದಿರವ? ಓ ಸುಬ್ಬಮ್ಮಜ್ಜಿಯರ, ಏನು ಅಜ್ಜಿ ಆರಾಮದಿಯಾ? ಹಾಂ ಲೀಲವಾ, ನಾ ಆರಾಮದೀನಿ ನೋಡು. ನೀವು ಆರಾಮದಿರಾ? ನಿಮ್ಮ ಮನ್ಯಾಗ ಎಲ್ಲರೂ ಆರಾಮದಾರ? ಹ್ಞೂ ನೋಡಜ್ಜಿ, ನಾವು ನಮ್ಮ ಮನ್ಯಾಗ ಎಲ್ಲರೂ ಆರಾಮದೀವಿ ನೋಡು. ಅಂದಂಗೆ ನಿಮ್ಮವ್ವ ಬಂದಾಳಂತ ಸುದ್ದಿ ಬಂತು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದನ್ ಬೇ ಅಜ್ಜಿ, ಆಯ್ತು ಕುತ್ಕೋರಿ, ಕರ್ಕೊಂಬರ್ತೀನಿ. ಹ್ಞೂ ಆತವ. ಯವ್ವ, ಇದು ಸುಬ್ಬಮ್ಮಜ್ಜಿಯರು ಬಂದಾರ, ನಿನ್ನ ಜೊತೆ ಮಾತಾಡ್ತಾರಂತ ಬಾ. ಓ ಹೌದನ, ನಡಿ ನಡಿ ಮದ್ದೆ ಬಂದೆ. ಅಪ್ಪ ಸುಬ್ಬಮ್ಮ, ನೀನು ಬಂದ್ಬಿಟ್ಟಿದಿ ಮನೆ ಹತ್ರ. ಆರಾಮದಿಯಾ? ನಿನ್ನ ಮನ್ಯಾಗೆಲ್ಲರೂ ಆರಾಮದಾರ? ಹ್ಞೂ ನೋಡ ವಿಶಾಲಾಕ್ಷಿ, ನಮ್ಮ ಮನ್ಯಾಗ ಎಲ್ಲರೂ ಆರಾಮದಾರ. ನೀನು ಆರಾಮದಿ ಇಲ್ಲ ಅಂದಂಗೆ ಎಷ್ಟು ದಿನ ಆತು ಬಂದು? ನಮ್ಮ ಮನೆ ತಲೆ ಬಂದಿಲ್ಲಲ್ಲ ನೀನು ನನಗೆ ಮಾತಾಡ್ಸಕ್ಕ? ಇಲ್ಲ, ನಾನು ಬಂದು ಈಗ ಒಂದು ವಾರ ಆತು. ಬರ್ಬೇಕಂತ ಅಂತಿದ್ದೆ, ಬರೋದ ಆಗಿಲ್ಲ ನೋಡು. ನೀನಾರ ಬಂದಿಲ್ಲ ಮನೆ ಹತ್ರ, ಚಲೋ ಆತು ಬಿಡು. ಕುತ್ಕೋ ಬಾ, ಹಂಗೆ ನಿಂತ್ಕೊಂಡು ಮಾತಾಡೋ ಬಿಟ್ಟಿಯಲ್ಲ. ಯವ್ವ, ನೀವಿಬ್ರು ಮಾತಾಡ್ಕೊತ ಇರಿ, ನಾ ಚಾ ತೊಗೊಂಬರ್ತೀನಿ. ಲೀಲವ್ವ, ಏನು ಬೇಡವಾ, ಈಗ ಮನ್ಯಾಗ ಚಾ ನಾಷ್ಟ ಎಲ್ಲನೂ ಮಾಡ್ಕೊಂಡ ಬಂದೀನಿ. ನೀನೇನು ತರೋದು ಬೇಡ. ಬೇಕಾರೆ ಹೋಗೋ ಮುಂದೆ ಬೇಕಾರೆ ನೋಡ್ತೀನಿ, ನನಗೆ ಬೇಕಂದ್ರೆ ಹೇಳ್ತೀನಂತ, ಅವಾಗ ಚಾ ತರಂತೆ ಅಂತ. ಈಗೇನು ಬೇಡ. ಅಯ್ಯ, ಹಂಗಂದ್ರೆ ಹೆಂಗ? ನೀನು ಮನೆಗೆ ಬಂದಿದ್ದೀ, ಚಾನು ಕುಡಿಲಿಲ್ಲ ಅಂದ್ರೆ ಹೆಂಗೆ ಹೇಳು? ಅಲ್ಲ ವಿಶಾಲು, ನಾನೇನಾರ ನಾಚ್ಕೋತೀನ ನಿಮ್ಮ ಮನ್ಯಾಗ ತಿನ್ನಾಕ ಕುಡಿಯಾಕ? ನಾ ಹೋಗೋ ಮುಂದೆ ಬೇಕಾರೆ ಕುಡಿತೀನಂತಗೋ. ಈಗ ಆರಾಮ್ ಕುತ್ಕೋ ಮಾತಾಡ್ಕೊತ ಏನಂಗ ಓಡ್ತಿರವ ತಾಯಿ ಮಗಳು. ಆಯ್ತು ತಗೋ, ಹೋಗೋ ಮುಂದಾರ ಚಾ ಕುಡ್ದು ಹೋಗಂತೆ ಅಂತ. ಮತ್ತೇನು ಸಮಾಚಾರ? ಮತ್ತೇನು ಮನ್ಯಾಗ ಹೀಗೆ ಸುದ್ದಿ ಏನಾರ ಆಯ್ತನ? ಹ್ಞೂನಾ, ನನ್ನ ಮೊಮ್ಮಗಂದು ಮದುವೆ ಆಗಿತ್ತಲ್ಲ, ಇನ್ನೂ 1 ವರ್ಷ ಆಗಿಲ್ಲ. ಮುಂದಿನ ತಿಂಗಳಿಗೆ 1 ವರ್ಷ ಆಕೈತಿ. ಆಗ ನನ್ನ ಮೊಮ್ಮಗಂದ ಹೆಂಡತಿಗೆ ಮಗಳು ಹುಟ್ಟಾಳ. ಮಗಳು ಮರಿ ಮೊಮ್ಮಗಳು ಬಂದಾಳ ನನಗೆ. ಚಲೋ ಆತು ಬಿಡು, ಅಂತೂ ಮರಿ ಮೊಮ್ಮಗಳನ್ನ ಕಂಡೆಲ್ಲ. ಹ್ಞೂ, ಸಾಯೋದ್ರಾಗ ಮರಿ ಮೊಮ್ಮಗಳರ ಕಾಣ್ಬೇಕಂತ ಆಸೆ ಇತ್ತ. ಅಂತೂ ಮರಿ ಮೊಮ್ಮಗಳು ಹುಟ್ಟಿಲ್ಲಪ್ಪ. ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ನೋಡು. ಅದಕ್ಕೆ ನಿಮ್ಮಿಬ್ರಿಗೂ ಹೇಳಿ ಕರೆದು ಹೋದ್ರಾತು ಅಂತ ಬಂದೆ ನೋಡು. ನಾಡಿದ್ದು ಆಕಿಗೆ ನನ್ನ ಮರಿ ಮೊಮ್ಮಗಳಿಗೆ ನಾಮಕರಣ ಐತಿ. ಅದಕ್ಕೆ ನಿಮ್ಮಿಬ್ರನ್ನೂ ಕರ್ಕೊಂಡು ಹೋದ್ರಾಯ್ತು ಅಂತ ಹೇಳಕ್ಕಂತ ಬಂದೆ ನೋಡು. ಹೌದನಾ? ಎಷ್ಟು ದಿನದಾಗ ಇಡಾಕೊಂತೀರಿ ಹೆಸರು? 11 ದಿನದಾಗ ಇಟ್ರಾತಂತ ಅನ್ಕೊಂಡಿವಿ ನೋಡು. ಅದಕ್ಕೆ 11 ದಿನದಾಗ ಇಡಾಕೊಂತಾರ. ಅಲ್ಲೇ ಆಕಿ ಅದು ನನ್ನ ಮೊಮ್ಮಗಳದು ತವ್ರ ಮನ್ಯಾಗ, ಅಂದ್ರೆ ನನ್ನ ಮೊಮ್ಮಗನ ಹೆಂಡ್ತಿದ ತವ್ರ ಮನ್ಯಾಗ ಹೆಸರಿಡಾಕೊಂತಾರ. ಅದಕ್ಕೆ ಅಲ್ಲೇ ಹೋಗ್ಬೇಕಾ? ಅದಕ್ಕೆ ನಿಮಗೂ 2 ದಿನ ಮುಂಚೆನೇ ಹೇಳೋದ್ರಾತಂತಂದು ಬಂದು ನೋಡು. ಆಮೇಲೆ ನೀವು ನೆಪ ಹೇಳ್ತೀರಿ, ಅಯ್ಯೋ ನೀನು ಹಿಂದಿನ ದಿನ ಕರ್ಯಾಕೆ ಬಂದು ನಾವು ಅಲ್ಲಿ ಹೋಗೋದೈತಿ ಇಲ್ಲಿ ಹೋಗೋದೈತಿ ಅಂತೀರಂತಂದು 2 ದಿನ ಮುಂಚೆನೇ ಬಂದಿ ನೋಡು ನಾ ಕರ್ಯಾಕ. ಅಯ್ಯ, ಇಷ್ಟು ಕರ್ಯಾಕೆ ಬಂದಿದ್ದೀ, ಬರಂಗಿಲ್ಲ ಅಂತೀವನ್ನ ನಾವು. ಬರ್ತೀವಿ ತಗೋರ. ಯಾವತ್ತು ನೀವು ಹೋಗೋ ದಿನ, ನೀವು ಹೆಸರಿಡೋ ದಿನನ ಹೋಗ್ಕಿರನ, ಅವತ್ತು ಬರ್ತೀವಂತ ತಗೋ. ಹೆಸರಿಡೋ ದಿನ ಅವತ್ತ ಮುಂಜಾನೆ ಬೇಗ ಬಿಟ್ರಾತಂತ ಅನ್ಕೊಂಡಿವಿ. ನೀವು ರೆಡಿ ಆಗಿಬಿಡ್ರಿ. ಮತ್ತು ನಾವು ಎಲ್ಲ ರೆಡಿಯಾಗಿ, ಕಾರು ಎಲ್ಲ ರೆಡಿ ಐತಿ. ಬಡ ರೆಡಿಯಾಗಿ ನಿಂತ್ಕೊಂಡ್ಬಿಡ್ರಿ. ಈಗ ಹೋಗೋ ಟೈಮಿಗೆ ನಾ ಕರ್ಯಾಕೆ ಬರ್ತೀನಿ, ಬಂದುಬಿಡ್ರಿ. ಮತ್ತು ಮರ್ಯಾಕೆ ಹೋಗ್ಬೇಡ್ರ ನೀವು. ಆತು ತಗೋ, ಬರ್ತೀವಂತ. ಇಷ್ಟು ಹೇಳಿದಿ, ಬರ್ಲಾರ್ದ ಇರ್ತೀವನ? ಅಂದಂಗೆ ಲೀಲವ, ನಿನ್ನ ಮಗನ ಮದುವೆ ಆತಂತಲ್ಲ, ನಮಗೇನು ಹೇಳಿಲ್ಲಲ್ಲ ನೀನು. ಹೇಳಿದ್ರೆ ನಾವು ಬರ್ತಿದ್ದಿಲ್ಲನ? ಅದು ಸುಬ್ಬಮ್ಮ ಹೇಳ್ಬೇಕಂತಾನೆ ಇದ್ವಿ, ಆದ್ರೆ ಗುಡಿಯಾಗ ತಾಳಿ ಕಟ್ಸ್ಬಿಟ್ವಿ. ಅವ್ನ ಜಾತಕದ ಪ್ರಕಾರ 2 ದಿನದಾಗ ಮದುವೆ ಆಗಬೇಕು, ಇಲ್ಲಾಂದ್ರೆ ಇನ್ನೂ 5 ವರ್ಷ ಕಂಕಣ ಭಾಗ್ಯ ಇಲ್ಲ ಅಂತಂದಿದ್ರು. ಹಾಗಾಗಿ ಬಡ ದೇವಸ್ಥಾನದಾಗ ನಾವು ಮನೆ ಮಂದಿ ಅಷ್ಟು ಸೇರಿ ತಾಳಿ ಕಟ್ಸ್ಕೊಂಡು ಕರ್ಕೊಂಬಂದ್ಬಿಟ್ವಿ ನೋಡು. ಹೌದನ? ಚಲೋ ಆತ್ ಬಿಡ. ಹೇಳಿಲ್ಲ ಅಂದ್ರೆ ಏನಾಯ್ತು, ಒಟ್ನಲ್ಲಿ ಮದುವೆ ಆತಲ್ಲ. ಈ ಹೆಂಡತಿ ಜೊತೆ ಯಾರ ಚಂದನತಂಗೆ ಬಾಳೆ ಮಾಡ್ಕೊಂಡು ಹೊಂಟಾನೇ ಏನಿಲ್ಲ? ಹಾಂ ಅಜ್ಜಿ, ಈ ಹೆಂಡತಿ ಜೊತೆ ಚಂದನತಂಗೆ ಬಾಳೆ ಮಾಡ್ಕೊಂಡು ಹೊಂಟಾನ. ಇಬ್ಬರು ಗಂಡ ಹೆಂಡತಿ ಖುಷಿಯಾಗದಾರ ನೋಡು. ಮತ್ತು ಕರಿ ನೀನು ಸೊಸಿನ ಮಾತಾಡ್ಸ್ತೀನಿ ನಾನು. ಪಲ್ಲವಿ, ಪಲ್ಲವಿ, ಬಾಮ್ಮ ಇಲ್ಲ ಸ್ವಲ್ಪ ಹೊರಗಡೆ. ಅಂದಂಗೆ ಹೆಂಗದಾಳ ನಿನ್ನ ಸೊಸಿ? ಮನೆಯೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾಳ? ನಿಮ್ಗೆಲ್ರಿಗೂ ಚಂದನತಂಗೆ ನೋಡ್ಕೊಂಡು ಹೊಂಟಾಳನ? ಹಾಂ ಅಜ್ಜಿ, ಮನೆಯೆಲ್ಲ ಚಂದನತಂಗೆ ನೋಡ್ಕೊಂಡು ಹೊಂಟಾಳ. ಒಳ್ಳೆ ಹುಡುಗಿ ಅದಾಳ. ಮನೆಯೆಲ್ಲ ಚಂದನತಂಗೆ ನಿಭಾಯಿಸ್ಕೊಂಡು ಹೊಂಟಾಳ. ಗಂಡ ಅತ್ತಿ ಮಾವ ಅಂದ್ರೆ ಭಾಳ ಪ್ರೀತಿ ಗೌರವ ಎಲ್ಲ ಐತಿ ನೋಡು. ಹೌದನ? ಚಲೋ ಆತು ಬಿಡು. ಒಟ್ಟಿನಲ್ಲಿ ನಿನಗೆ ತಕ್ಕ ಸೊಸಿ ಬಂದ್ರೆ ಅಷ್ಟ ಸಾಕು ನೋಡವ. ನೀನೇನು ಮಂದಿ ಹತ್ಯಾರಂಗ ಕಾಟ ಕೊಡೋಕ್ಕೆಲ್ಲ ಏನಲ್ಲ. ಸೊಸಿನ ಮಗಳ ಥರ ಕಾಣ್ತಿದ್ದಿ. ನಿಂಗೂ ಒಂದು ಒಳ್ಳೆ ಸೊಸಿ ಸಿಕ್ಕಿದ್ದು ನಂಗೆ ಖುಷಿ ಆಯ್ತು ನೋಡವ. ಅತ್ತೆ ಕರೆದ್ರಲ್ಲ ಯಾಕೋ? ಬಂದ್ಯಾ ಪಲ್ಲವಿ? ಬಾ. ಇವರು ಸುಬ್ಬಮ್ಮ ಅಜ್ಜಿ ಅಂತ, ಇಲ್ಲೇ ನಮ್ಮ ಮನೆಯಿಂದ ಪಕ್ಕದಲ್ಲೇ ಐತಲ್ಲ, 1-2 ಮನೆ ದಾಟಿದ ಮೇಲೆ ಅಲ್ಲೇ ಐತಿ ಇವ್ರ ಮನೆ. ನಮ್ಗೆ ಮುಂಚೆಯಿಂದನೂ ಪರಿಚಯ ಅದಾರ. ಅದಕ್ಕೆ ಬಂದಾರ ಮನೆಗೆ, ನಿನ್ನ ನೋಡ್ತೀನಿ ಅಂತಂದ್ರೆ ಅದಕ್ಕೆ ಕರೆದೆ. ಮನೆಗೆ ಬಂದವರಿಗೆ ಓದೋರಿಗೆಲ್ಲ ಬಂದು ನನ್ನ ಮುಖ ತೋರಿಸ್ತೀರಲ್ಲ, ನಾನೇನು ದೃಷ್ಟಿಗೊಂಬೆ ನನ್ನ ಮನ್ಯಾಗ? ನನಗೆ ಒಳಗಡೆ ಕೆಲಸ ಅದಾವ್ರಿ ಹತ್ತಾರ. ಸುಮ್ಮನೆ ಬಂದವರಿಗೆಲ್ಲ ಮಾತಾಡ್ಸ್ಕೊಂಡು ಕೂತ್ಕೊಳಕ್ಕಾಗಲ್ಲ ನನಗೆ. ಪಲ್ಲವಿ, ಸುಮ್ಮನೆ ಇರೋ. ಮನೆಗೆ ಬಂದರ ಮುಂದೆ ಹಂಗೆಲ್ಲ ಮಾತಾಡೋಕೆ ಹೋಗ್ಬೇಡ. ನೋಡ್ರಿ ಹತ್ತಾರ, ನಂಗೆ ಬಂದರ ಮುಂದೆ ಓದರ ಮುಂದೆ ನಾಟಕ ಮಾಡ್ಕೊಂಡು ನಿಂತ್ಕೊಳಕ್ಕಾಗಲ್ಲ. ನಾನು ಇರೋದಾಗ ಹಿಂಗೆ. ಎದಕ್ಕೆ ಕರೆದಿದ್ದು ಅದನ್ನ ಹೇಳ್ರಿ. ಅಯ್ಯ ಹುಡುಗಿ, ಎಷ್ಟು ಸೊಕ್ಕಿಂದ ಮಾತಾಡ್ತಿಲ್ಲ ಯವ್ವ ನೀನು? ಒಂದು ತಟಗೆ ನೋಡೋಣ ಹೆಂಗದಾಳ ಸೊಸಿ ಅಂತ ಕರ್ಸಂತಂದೆ ನಾನು. ಅದಕ್ಕೆ ನೀನು ಹೆಂಗೆ ಮಾತಾಡ್ತಿಯಲ್ಲ ಯವ್ವ?
ನೋಡ್ರಿ, ನೀವು ಮನೆಗೆ ಎದಕ್ಕೆ ಬಂದಿರಿ ಅದಷ್ಟೇ ಮಾತಾಡ್ಕೊಂಡು ಹೋಗ್ರಿ. ಯಾರ ಜೊತೆ ಮಾತಾಡ್ಬೇಕಂತ ಬಂದಿರಿ ಅವ್ರ ಜೊತೆ ಅಷ್ಟೇ ಮಾತಾಡ್ರಿ. ನನಗೆ ನೀವು ಪರಿಚಯ ಇಲ್ಲ, ನಿಮ್ಮ ಜೊತೆ ಮಾತಾಡ್ಕೊಂಡು ಕುತ್ಕೊಳಕ್ಕೂ ಆಗಲ್ಲ ನಂಗೆ. ಏ ಪಲ್ಲವಿ, ಎದಕ್ಕೆ ಮನೆಗೆ ಬಂದರ ಜೊತೆ ಹಿಂಗನ ಮಾತಾಡೋದು? ಸುಬ್ಬಮ್ಮ, ನೀನೇನು ತಿಳ್ಕೊಳಕ್ಕೆ ಹೋಗ್ಬೇಡ. ಆಕೆ ಹಂಗೆ ಒಂದು ಸ್ವಲ್ಪಿನ ಸಣ್ಣ ಹುಡುಗಿಯಲ್ಲ, ಸಣ್ಣ ಬುದ್ಧಿ ಇರ್ತೈತಿ. ನೀನು ತಿಳ್ಕೊಳಕ್ಕೆ ಹೋಗ್ಬೇಡ ಮತ್ತು. ಸರಿ ಬಿಡು. ಅಂದರೂ ನಮ್ಮ ಲೀಲಾ ಒಂದು ಹಣೆ ವಾರನ ಸರಿ ಇಲ್ಲ ಅನ್ನಿಸ್ತೈತಿ. ಸೊಸ್ಯಾರ ಚಲೋರ್ ಸಿಗೋವಲ್ರಕ್ಕಿಗೆ. ಅಂದಂಗೆ ಲೀಲವ, ನಿನ್ನ ಸೊಸಿದೇನ ಸಿಹಿ ಸುದ್ದಿ ಇಲ್ಲನ? ಇನ್ನೂ ಇಲ್ಲ ನೋಡಿ ಸುಬ್ಬಮ್ಮ. ನಿನ್ನೆ ಮುಂದೆ ಏನು ಸುಳ್ಳು ಹೇಳೋದ ಸುಬ್ಬಮ್ಮ? ಮಕ್ಕಳು ಮಾಡ್ಕೋವ ಅಂತ ಅಂದ್ರೆ ಈಕೆ ಸೌಂದರ್ಯ ಏನೋ ಹಾಳಾಗೋಕೈತಂತವ. ನೋಡಿ, ಮದುವೆಯಾಗಿ 7-8 ತಿಂಗಳು ಆಗಿ ಬಂದ್ರೂ ಇನ್ನು ಏನು ಸುದ್ದಿಲ್ಲ, ಏನಿಲ್ಲ. ನೋಡಿದ್ರೇನ ಗೊತ್ತಾಕೈತಿ. ಸೊಕ್ಕ ಮೈ ತುಂಬ ತುಂಬೈತಂತಂದು. ನೋಡಲಿಲ್ಲವ, ನೀ ಬೇಜಾರಾದ್ರೂ ಪರವಾಗಿಲ್ಲ. ನಂದು ಮರಿ ಮೊಮ್ಮಗಳಿಗೆ ಹೆಸರಿಡೋ ಕಾರ್ಯಕ್ಕೆ ನಿನ್ನ ಸೊಸೆನ ಮಾತ್ರ ಕರ್ಕೊಂಬರ್ಬೇಡವ. ಯಾಕೆ ಬೇಯಮ್ಮ ಹಂಗಂತಿದಿ? ಮತ್ತು ಇನ್ನು ಮಕ್ಕಳಿಲ್ಲ, ಏನಿಲ್ಲ. ಇಂಥಕ್ಕೆ ಬಂದ್ಲಂದ್ರೆ ನನ್ನ ಸೊಸಿದು, ನನ್ನ ಮೊಮ್ಮಗನ ಹೆಂಡ್ತಿದು ಎಲ್ಲರೂ ಬುದ್ಧಿನೂ ಹಾಳು ಮಾಡಿಟ್ಟು ಬಿಡ್ತಾಳೆ ಈಕಿ. ಈಕೆ ಏನು ಚಲೋ ಇಲ್ಲ ಬಿಡು ಈಕಿ ನಿನ್ನ ಸೊಸಿ. ಯಾಕೆ ಬೇಯಮ್ಮ ಹಿಂಗೆ ಮಾತಾಡ್ತಿದ್ದಿ? ಹೆಂಗೈತಿ ಮೈಗೆ? ಏಯ್ ಯಾಕ ನಿಮ್ಮ ಮತ್ತೆ ಅಂತ ಅನ್ಕೊಂಡೇನ? ನಾನು ಸುಮ್ಮನೆ ಇರಾಕ? ಮೊದಲ ಸುಬ್ಬಮ್ಮದೀನಿ, ಸುಬ್ಬಮ್ಮ. ಹೆಚ್ಚಿಗೆ ಮಾತಾಡಿದೆ ಅಂದ್ರೆ ನೋಡು. ಮೊದಲು ಚಂದನ ತಂಗ ಮನ್ಯಾಗ ಬಾಳೆ ಮಾಡ್ಕೊಂಡು ಹೋಗೋದು ಕಲಿ. ಬಂದರಿಗೆ ಹೋದರಿಗೆ ಒಂದು ಸ್ವಲ್ಪ ಕಿಮ್ಮತ್ತು ಕೊಡೋದು ಕಲಿ. ಈ ಥರ ಸೊಕ್ಕಿಲೆ ಹೋದೆ ಅಂದ್ರೆ ನಾಳೆ ನೀನು ಸತ್ರೂ ಯಾರು ಬರಂಗಿಲ್ಲ ನೋಡಿ ನಿನ್ನ ಮುಖ ನೋಡಕ್ಕೆ. ಸ್ವಲ್ಪ ಚಂದನ ತಂಗ ತಗ್ಗಿ ಪಗ್ಗಿ ನಡೆಯೋದು ಕಲಿ. ನನಗೆ ಗೊತ್ತೈತಾ ಬೇಯಮ್ಮ ನಾನು ಹೆಂಗೆ ನಡಿಬೇಕು ಏನಂತ ಅನ್ನೋದು. ನಿನ್ನಿಂದ ಕಲಿಯೋ ಅವಶ್ಯಕತೆ ಇಲ್ಲ. ಬಂದು ಹೇಳಿದ್ ಮುಗೀತಿಲ್ಲ, ನಡಿ ನಿನ್ನ ಮನೆಗೆ. ಬಂದುಬಿಟ್ರಲ್ಲಿ ನನಗೆ ಬುದ್ಧಿವಾದ ಹೇಳಾಕ. ಮನೆಗೆ ಹೋದವರು ಬಂದರ ಮುಂದೆ ಎಲ್ಲರ ಮುಂದೆ ನಾನು ಮರ್ಯಾದೆ ತೆಗೆದು ಬಿಡ್ಬೇಕಂತಾನೆ, ತೆಗಿಬೇಕಂತಾನೆ ನಿಂತು ಬಿಟ್ಟಾರ ಈ ಮನ್ಯಾಗ. ಸುಬ್ಬಮ್ಮ, ಏನು ಬೇಜಾರಾಗಕ್ಕೆ ಹೋಗ್ಬೇಡ. ಆಕೆಗೆ ಒಂದು ಸ್ವಲ್ಪ ಬುದ್ಧಿ ಇಲ್ಲಲ್ಲ, ಅದಕ್ಕೆ ಹಂಗೆ ಮಾತಾಡ್ತಾಳೆ. ನೀನೇನು ಅನ್ಕೊಳಕ್ಕೆ ಹೋಗ್ಬೇಡ. ನಾವು ಬರ್ತೀವಂತಗೋ, ನಾನು ನನ್ನ ಸಸಿ ಇಬ್ಬರು ಬರ್ತೀವಂತಗೋ ನಾಮಕರಣಕ್ಕೆ. ಆತ್ ತಗೋ. ನಿಮ್ಮಿಬ್ಬರದ್ದು ಮುಖ ನೋಡಿ ಸುಮ್ಮನೆ ಹೊಂಟೀನಿ. ಇಲ್ಲ ಅಂದಿದ್ದಿದ್ರೆ ಆಕೆಗೆ ಸೊಕ್ಕ ಮುರಿಸ್ತಿದ್ದೆ ಇವತ್ತು. ಒಂದು ಸ್ವಲ್ಪ ಸೊಕ್ಕ ಮುರಿಸೋ ವಿಷಯ ಅಲ್ಲ ನೀನು. ಸುಮ್ಮನೆ ಇರಕ್ಕೆ ಹೋಗ್ಬೇಡ ಆಕಿದ್ದು. ಇಲ್ಲ ಅಂದ್ರೆ ಆಕೇನು ಮನ್ಯಾಗ ಬಾಳೆ ಮಾಡ್ಕೊಂಡು ಹೋಗೋಕ್ಕೆಲ್ಲ ಬಿಡು. ಒಂದು ಸ್ವಲ್ಪ ತಗ್ಗಿ ಬಗ್ಗೆ ನಡಿ ಅಂತಂದು ಹೇಳು. ಅದು ಅಲ್ದ ಆಕಿನ ಮಾತ್ರ ನಮ್ಮ ಮನೆ ಕಾರ್ಯಕ್ಕೆಲ್ಲ ಕರ್ಕೊಂಬರ್ಬೇಡವ ನೀನು ನಿಲ್ಲವ. ಸರಿ, ನಾ ಇನ್ನು ಬರ್ತೀನಿ ತಗೋ. ಇನ್ನೂ ಅಕ್ಕಪಕ್ಕದ ಮನ್ಯಾಗೆಲ್ಲ ಹೇಳ್ಬೇಕು, ಮತ್ತು ಒತ್ತಾಕೈತೆ ನನಗೆ. ಸರಿ ತಗೋ ಸುಬ್ಬಮ್ಮ. ಏ ಪಲ್ಲವಿ, ಪಲ್ಲವಿ ಬಾಯ್ಲಿ. ಏನು ಬೇಯಮ್ಮ ಎದಕ್ಕೆ ಒದ್ರಾಕೊಂತಿದ್ದಿ ಒಂದ ಸಮನ? ಮತ್ತೆ ಯಾರು ಬಂದಾರ ನನ್ನ ನೋಡಕಂತಂದು? ನೀನೇನು ಹೆಣ್ಣದೇನೆ, ನೀನು ಹೆಮ್ಮಾರಿ ಅದಿ. ಮನೆಗೆ ಬಂದರ ಮುಂದೆ ಹಿಂಗನ ಮಾತಾಡೋದು? ನೀನು ಇಷ್ಟೆಲ್ಲ ಸೊಕ್ಕಿಲೆ ಹುರಿಯಾಕುಂತ್ರು ನಿಮ್ಮತ್ತೆ ನಿನ್ನ ಬಗ್ಗೆ ಒಳ್ಳೇದು ಮಾತಾಡಿದ್ಲ 4 ಮಾತು. ಅದು ಒಂದು ಸ್ವಲ್ಪ ಅವ್ರ ಮುಂದೆ ಮರ್ಯಾದಿನಾರು ಉಳ್ಸ್ಕೊಳಕ್ಕೆ ಬರಲ್ಲನೇ ನಿನಗೆ? ಇವಾಗ ಹೋಗಿರೋದು ಬರೀ ನಿನ್ನ ಮರ್ಯಾದೆ ಅಷ್ಟಲ್ಲ, ನಮ್ಮ ಮನೆಯದ ಮರ್ಯಾದೆ ಕೂಡ ಓತು. ಹಂಗನ ಬಂದಾರ ಹೋದಾರ ಮುಂದೆ ಮಾತಾಡೋದು ನೀನು? ಇವ್ರವ್ವ ಇದನ್ನ ಸಂಸ್ಕಾರ ಹೇಳ್ಕೊಟ್ಟಂಗಾಗಳ. ಮಾಡ್ತೀನಿ ತಡಿ. ಒಂದು ಚೂರರ ನಯ ವಿನಯ ನಾಜುಕತೆ ಅನ್ನೋದೈತಾನೆ ನಿನಗೆ? ಹೆಣ್ಣನ ನೀನೇನಾರ ಥೂ, ನೀನು ಹೊಡೆದಾತ ಬಡದಾತ ಬೈದಾತ, ನಿನ್ನ ಕೈಯಾಗ ಎಲ್ಲ ಕೆಲಸ ಮಾಡಿಸಿದಾತ. ನೀನೇನ ಬದಲಾಗವಲ್ಲಿ ಬಿಡು. ನೀನೇನು ಬದಲಾಗಂಗೂ ಕಾಣುವಲ್ಲಿ. ಅದೇನೋ ಅಂತಾರಲ್ಲ ಗಾದೆ ಮಾತು, ಸೀರೆ ಅಂತೆ ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ. ಅಂತಕ್ಕೆ ನಿಮ್ಮವನು ಹಿಂಗ ಇರ್ಬೋದು. ಅದಕ್ಕೆ ನೀನು ಇಷ್ಟ ಎದ್ರದಿದಿ. ಹೇಳ್ದಾರ ಮಾತು ಕೇಳಂಗಿಲ್ಲ ಬಿಡಂಗಿಲ್ಲ. ನಿಜ ಹೇಳು, ನಿನಗೆ ಗಂಡನ ಮನ್ಯಾಗ ಗಂಡನ ಜೊತೆ ಬಾಳೆ ಮಾಡ್ಬೇಕಂತ ಅಂದ ಮನಸ್ಸು ಐತಾ ಏನಿಲ್ಲ? ಇಲ್ಲ ಅಂದ್ರೆ ಈಗಿಂದೀಗಲೇ ಮನೆ ಬಿಟ್ಟು ಹೋಗ್ತಾ ಇರೋ ಅಷ್ಟ. ಈ ಮನ್ಯಾಗ ಇರಾಕ್ ಹೋಗ್ಬೇಡ. ನೀನು ಅತ್ತಿಯಾಗಿ ಮಾಡಾಕೊಂತಿದ್ದಿ. ಈ ಮನ್ಯಾಗ ನಾನು ಹೇಳ್ದಂಗೆ ನೀನು ಕೇಳ್ಕೊಂಡು ಬಿದ್ದಿರಂಗಿದ್ರೆ ಇರು. ಇಲ್ಲಾಂದ್ರೆ ಈಗಿಂದೀಗಲೇ ಮನೆ ಬಿಟ್ಟು ಹೋಗ್ಬಿಡ. ವಾಪಸ್ ಯಾವುದೇ ಕಾರಣಕ್ಕೂ ಈ ಮನೆ ಕಡೆ ತಲೆ ಹಾಕಿ ಕೂಡ ಮಕ್ಕೊಳಂಗಿಲ್ಲ ನೀನು ಇವತ್ತು ಬದಲಾಗ್ತಿದ್ದಿ, ನಾಳೆ ಬದಲಾಗ್ತಿದ್ದಿ ಅಂತ ಸುಮ್ಮನೆ ಇದ್ದಂಗಲೇ ನೀನೇನು ಬದಲಾನ ಆಗವಲ್ಲೇ. ಹೇಳು, ನಿನಗೆ ಮನ್ಯಾಗ ಇರಕ್ಕೆ ಇಷ್ಟ ಆಯ್ತಾನೆ ಏನಿಲ್ಲ? ಇಲ್ಲ, ನಿಂದು ಯಾಕೋ ಅತಿಯಾಗೈತಿ. ಇಲ್ಲಿ ಆಕೆ ನನ್ನ ಸ್ನೇಹಿತೆ ಬಂದಾಳ. ಆಕೆ ಮುಂದೆ ನಂದು ನನ್ನ ಮಗಳ ಮರ್ಯಾದೆ ತೆಗೆದೈತಲ್ಲ, ನಡಿ ನಿಮ್ಮೂರಿಗೆ. ಅಲ್ಲಿ ನಿಂದು ನಿಮ್ಮ ಅವಂದು ಇಬ್ಬರು ಮರ್ಯಾದಿನ ಬೀದಿಗೆ ಹರಾಜಾಗ್ತೀನಿ. ನಡಿ. ಲೀಲವ್ವ ನಡಿ, ನಿನ್ನ ಮಗ ಫೋನ್ ಹಚ್ಚ ಕಾರ್ ತೊಗೊಂಬನ್ನ. ಈಗಲೇ ಹೋಗೋಣ ಇವ್ರೂರಿಗೆ. ಅದು ಹೆಂಗೆ ಇವ್ರವ್ವ ಊರಾಗ ತಲೆ ಎತ್ತ ನಡೀತಾಳೋ ನಾನು ನೋಡಬಿಡ್ತೀನಿ. ನಿಜ ಬಯ್ಯವ್ವ, ನೀನು ಹೇಳೋದು ನಿಜಾನ ಐತಿ. ಇವ್ರವ್ವಗ ಈಕಿಗೆ ಈ ಜನ್ಮದಾಗ ಬುದ್ಧಿ ಬರಂಗಿಲ್ಲ. ಈಕಿ ಬದಲಾಗೋಂಗು ಕಾಣವಲ್ಲ. ಒಂದು ಸಲ ಊರಾಗ ಮರ್ಯಾದೆ ತೆಗೆದ್ವಿ ಅಂದ್ರೆ ಇವ್ರವ್ವ ಯಾವುದೇ ಕಾರಣಕ್ಕೂ ತಲೆ ಎತ್ತು ನಡೆದಿರಬಾರ್ದು. ಈಕಿನೂ ಅಷ್ಟ. ಈಕಿ ನೀನು ನೆನಪಿಟ್ಕೋ, ಈಗ ಏನಾರ ನಾನು ಮನೆ ಬಿಟ್ಟು ನಿನ್ನ ತವ್ರ ಮನೆ ಹೋದೆ ಅಂದ್ರೆ ಇನ್ನೊಂದು ಸಲ ಜನ್ಮದಲ್ಲಿ ಈ ಮನೆ ಹೆಜ್ಜಿನ ತುಳಿದಿರಬಾರ್ದು ನೀನು. ಹಂಗೆ ಮಾಡ್ತೀನಿ ನಾನು. ಹಂಗೆ ಇನ್ನೊಂದು ಮಾತು ನೆನ್ಪಿಟ್ಕೋ, ನೀನು ಈ ಮನೆ ಬಿಟ್ಟು ಹೋದ್ಮೇಲೆ ನೀನು ಇನ್ನೊಂದು ಮದುವೆನೂ ಆಗಿರಬಾರ್ದು. ಹಂಗೆ ಮಾಡ್ತೀನಿ ನಾನು. ಹಂಗೆ ನಿನ್ನ ಮರ್ಯಾದಿನೆಲ್ಲ ತೆಗೆದಿಡ್ತೀನಿ ನೋಡು. ನಡಿ, ಈಗಲೇ ನಡಿ, ನಿಮ್ಮ ಊರಿಗೆ ಹೋಗೋಣ. ನಮ್ಮ ಮನೇನು ಹಗರ ಅಂತ ಮಾಡಿಯೇನ? ನೀ ಮಾಡ್ದಂಗೆಲ್ಲ ಸುಮ್ಮನೆ ಇದ್ದಂಗೆ ಇದ್ದು ಬಿಡ್ತೀವಂತ ಅನ್ಕೊಂಡ್ಬಿಟ್ಟೇನ? ಈ ಮನ್ಯಾಗ ನೀನ ರಾಜ್ಯಭಾರ ಮಾಡ್ಬೇಕಂತ ಅನ್ಕೊಂಡ್ಬಿಟ್ಟೇನ? ನಡಿ, ಈಗಿಂದ ನಡಿ. ನಿನ್ನ ಬಟ್ಟೆ ಬರೀ ಏನೇನದೋ ಎಲ್ಲ ಪ್ಯಾಕ್ ಮಾಡ್ಕೋ, ನಡಿ. ಯಮ್ಮ ಬ್ಯಾಡ ಬೇಯಮ್ಮ, ಹಂಗೆ ಮಾತ್ರ ಮಾಡಾಕೋಬೇಡ್ರಿ. ನಮ್ಮ ಊರಾಗ ಮಾತ್ರ ಮರ್ಯಾದೆ ತೆಗಿಯೋದು ಬೇಡ. ನಾ ಇನ್ನೊಂದ್ಸಲ ಹಿಂಗೆ ಮಾಡಂಗಿಲ್ಲ. ಏನು ಮತ್ತೆ ಇನ್ನೊಂದು ಹೊಸ ನಾಟಕ ಮಾಡಾಕೊಂತೀಯನ ನೀನು? ಇಲ್ಲ ರೀ ಅತ್ತೆರ, ಇನ್ನೊಂದ್ಸಲ ಹಿಂಗೆ ಮಾಡಂಗಿಲ್ಲ. ತಪ್ಪಾತ್ರಿ ಅತ್ತೆರ, ಇದೊಂದ್ಸಲ ನನಗೆ ಕ್ಷಮಿಸ್ಬೇಡ್ರಿ. ಎಷ್ಟು ಸಲ ಕ್ಷಮಿಸೋದು? ಎಷ್ಟು ಸಲ ಸುಮ್ಮನೆ ಇರೋದು? ಒಂದಿಷ್ಟರ ನೀನು ಏನದ ಬದಲಾಗೋದು, ಒಂದಿಷ್ಟರ ಗುಣ ಆಯ್ತಾನೆ ನಿನಗೇನಾರ ಸಾಕಾಗುತ್ತೆ ನಿನ್ನ ಸಲುವಾಗಿ.
ಇಲ್ಲ ಬೇಯಮ್ಮ, ಇಲ್ಲ. ಇನ್ನೊಂದ್ಸಲ ಈ ಥರ ಮಾಡಂಗಿಲ್ಲ. ನಮ್ಮ ಊರಾಗ ಏನಾರ ನಂದು ನಮ್ಮ ಅವ್ವಂದೆಲ್ಲ ಮರ್ಯಾದೆ ಹೋತಂದ್ರೆ ಅಷ್ಟ ನಾನು ಮಾತ್ರ ಬದುಕಿರಂಗಿಲ್ಲ. ಇಲ್ಲ ಬೇಯಮ್ಮ, ಇನ್ನೊಂದ್ಸಲ ಈ ಥರ ಮಾಡಂಗಿಲ್ಲ. ಇದೊಂದ್ಸಲ ನನ್ನನ್ನು ಕ್ಷಮಿಸ್ಬಿಡು. ನೋಡು ಪಲ್ಲವಿ, ಇದು ಒಂದು ಸಲ ಲಾಸ್ಟ್ ಚಾನ್ಸ್ ಕೊಡಾಕುಂತೀನಿ. ಬದಲಾದಿ ಸರಿ ಹೋತು, ಇಲ್ಲ ಅಂದ್ರೆ ಸೀದಾ ನಿಮ್ಮ ಊರಿಗೆ ಎಳ್ಕೊಂಡೋಗಿ ನಿನ್ನ ಮರ್ಯಾದೆ ತೆಗೆದು ನಿಂದು ನಿಮ್ಮ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನೆನಪಿಟ್ಕೋ. ಅಮ್ಮ ನಿನ್ ಕೈ ಮುಗಿತೀನಿ, ಹಂಗೇನೂ ಮಾಡಕ್ ಹೋಗ್ಬೇಡ್ಬೇ. ಇಲ್ಲ, ಇನ್ನೊಂದ್ಸಲ ಈ ಥರ ಮಾಡಂಗಿಲ್ಲ. ಸರಿ, ಇನ್ನೊಂದ್ಸಲ ಮಾಡಿದೆ ಅಂದ್ರೆ ಗೊತ್ತಲ್ಲ, ಊರಾಗ ಮರ್ಯಾದೆ ತೆಗೆದು ಊರು ತುಂಬ ನಿಂದು ನಿಮ್ಮವನ ಮೆರವಣಿಗೆ ಮಾಡಿ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಸ್ತೀನಿ, ನೆನಪಿಟ್ಕೋ. ಏನಂತ ಮಾಡಿದಿ ಈ ವಿಶಾಲಕ್ಷಮ್ಮ ಅಂದ್ರೆ? ನಡೀಲಿಲ್ಲವ?